ಪಂಚಮಸಾಲಿ ವರ್ಸಸ್ ಶ್ವಾಸ ಪೀಠದ ಗುದ್ದಾಟ ತಾರಕಕ್ಕೇರಿದೆ. ಪಂಚಮಸಾಲಿ ವರ್ಸಸ್ ಶ್ವಾಸ ಪೀಠದ ಗುದ್ದಾಟ ತಾರಕಕ್ಕೇರಿದೆ. ಈಗ ಶ್ವಾಸಪೀಠ ಬಿಟ್ಟು ಬರುವಂತೆ ವಚನಾನಂದ ಸ್ವಾಮಿಗೆ ಧರ್ಮದರ್ಶಿಗಳು ಪಟ್ಟು ಹಿಡಿದಿದ್ದಾರೆ. ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್ ಪಟ್ಟು ಹಿಡಿದಿದ್ದಾರೆ. ವಚನಾನಂದ ಸ್ವಾಮೀಜಿಗೆ ಮತ್ತೆ ಗಡುವು ನೀಡಿದ್ದಾರೆ ಮಾಜಿ ಟ್ರಸ್ಟಿಗಳು. ಶ್ವಾಸಪೀಠ ಬಿಡದಿದ್ರೆ ಮುಂದಿನ ತೀರ್ಮಾನ ಕಠಿಣ ಅನ್ನೋ ಮೆಸೇಜ್ ಅನ್ನ ಪಾಸ್ ಮಾಡಿದ್ದಾರೆ. ಶ್ವಾಸ ಯೋಗ ಪೀಠ ಬಿಟ್ಟು ಹರಿಹರದ ಪಂಚಮಸಾಲಿ ಪೀಠದಲ್ಲಿರಬೇಕು. ಪಂಚಮಸಾಲಿ ಹೆಸರಿನಲ್ಲಿ ಶ್ವಾಸ ಪೀಠವನ್ನ ಮಾತ್ರ ಉದ್ಧಾರ ಮಾಡಲಾಗ್ತಾ ಇದೆ. ಆದ್ರೆ 2008ರಿಂದ ಸರ್ಕಾರ ಹಾಗೂ ಭಕ್ತರಿಂದ ಬಂದ ದೇಣಿಗೆಯ ಲೆಕ್ಕ ಕೊಡಿ. ಟ್ರಸ್ಟಿ ಡಾಕ್ಟರ್ ರಾಜ್ಕುಮಾರ್, ಹೊನ್ನಾಳಿ ಬಾಬಣ್ಣ, ಸಮಾಜದ ಮುಖಂಡರು ಆಗ್ರಹಿಸಿದ್ದಾರೆ. ಲೆಕ್ಕ ಕೊಡಿ ಅಂದಿದ್ದಕ್ಕೆ ಶ್ವಾಸಪೀಠ ಬಿಡಿ ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಒಂದು ವೇಳೆ ಯೋಗ ಪೀಠ ಬಿಡದಿದ್ರೆ ಉಚ್ಚಾಟನೆ ಅಸ್ತ್ರ ಪ್ರಯೋಗಕ್ಕೆ ಚಿಂತನೆಯನ್ನ ಮಾಡಲಾಗುತ್ತೆ. ಕಿಕ್ಔಟ್ ಮಾಡೋಕೆ ಪ್ರಧಾನ ಧರ್ಮದರ್ಶಿಗಳು ಹಾಗೂ ಮಾಜಿ ಟ್ರಸ್ಟಿಗಳು ಪ್ಲಾನ್ ಮಾಡಿದ್ದಾರೆ. ಲೆಕ್ಕ ಕೊಡಿ ಅಭಿಯಾನ ಮಾಡಿದ್ದ ಪಂಚಮಸಾಲಿ ಶ್ರೀಗಳ ಹಾಲಿ ಟ್ರಸ್ಟಿಗಳು ಲೆಕ್ಕ ಕೊಡಿ ಅಂತ ಹೇಳಿ. ಆದ್ರೂ ವಚನಾನಂದ ಸ್ವಾಮೀಜಿ ರಿಯಾಕ್ಷನ್ ಕೊಟ್ಟಿರಲಿಲ್ಲ ಇದಕ್ಕೆ. ಹಾಗಾಗಿ ಕೆಂಡ ಕಾರ್ತಾ ಇದ್ದಾರೆ ಎಲ್ಲರೂ. ಹೀಗಾಗಿ ಕಿಕ್ಔಟ್ ಮಾಡೋದಕ್ಕೆ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಟ್ರಸ್ಟಿಗಳು. ಆದ್ರೆ ಟ್ರಸ್ಟಿಗಳಿಂದಲೇ ಹಣ ದುರ್ಬಳಕೆ ಅಂತ ವಚನಾನಂದ ತಂಡ ಹೇಳ್ತಾ ಇದೆ. ನಾವೇನು ಹಣ ದುರ್ಬಳಕೆ ಮಾಡಿಕೊಂಡಿಲ್ಲ, ಟ್ರಸ್ಟಿಗಳೇ ಹಣವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದು ವಚನಾನಂದ ಅವರ ತಂಡ ಹೇಳ್ತಾ ಇರುವಂತ ಮಾತು ಮತ್ತು ಮಾಡ್ತಾ ಇರುವಂತ ಆರೋಪ. ನನ್ನ ಹಾಗೂ ಶ್ವಾಸ ಸಂಸ್ಥೆ ಹೆಸರಿನಲ್ಲಿ 1 ಇಂಚು ಭೂಮಿ ಇಲ್ಲ, ಬ್ಯಾಂಕ್ ಖಾತೆ ಸಂಪೂರ್ಣ ವಿವರ ನೀಡುವೆ ಅಂತ ಹೇಳಿ ಸ್ವಾಮಿಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಚನಾನಂದ ಸ್ವಾಮಿ. ಆದರೂ ಶ್ವಾಸಪೀಠ ಬಿಡದಿದ್ರೆ ಮುಂದಿನ ತೀರ್ಮಾನ ಅಂತ ಹೇಳಿ ಈಗ ಟ್ರಸ್ಟಿಗಳು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಈ ವಿಚಾರ? ಏನಾಗುತ್ತೆ ಹಾಗಾದ್ರೆ ಈಗ ಮುಂದೆ? ದೊಡ್ಡ ಮಟ್ಟದಲ್ಲಿ ತಾರಕಕ್ಕೇರ್ಬಿಟ್ಟಿದೆ ಈ ವಿಚಾರ. ಈಗ ಲೆಕ್ಕ ಕೊಡಬೇಕು. ದೇಣಿಗೆ ಎಷ್ಟು ಸಂಗ್ರಹ ಆಗಿದೆ, ಎಷ್ಟು ಖರ್ಚಾಗಿದೆ, ಯಾವುದಕ್ಕೆಲ್ಲ ಖರ್ಚಾಗಿದೆ, ಎಲ್ಲದರ ಬಗ್ಗೆಯೂ ಕೂಡ ಲೆಕ್ಕ ಕೊಡಬೇಕು ಅನ್ನೋದು ಟ್ರಸ್ಟಿಗಳ ಮಾತು. ಸೊ ನೋಡಿ, ವಚನಾನಂದ ಸ್ವಾಮಿಗೆ ಧರ್ಮದರ್ಶಿಗಳು ಪಟ್ಟು ಹಿಡಿದಿದ್ದಾರೆ. ಬಾವಿ ಬೆಟ್ಟಪ್ಪ, ಬಿಸಿ ಉಮಾಪತಿ, ಚಂದ್ರಶೇಖರ್ ಪೂಜಾರ್ ಪಟ್ಟು ಹಿಡಿದಿದ್ದಾರೆ. ಮತ್ತು ಗೆಡುವು ನೀಡಿದ್ದಾರೆ ಈಗ ಮಾಜಿ ಟ್ರಸ್ಟಿಗಳು, ಈ ದಿನದೊಳಗೆ ಬಿಡಬೇಕು ಅಂತ ಹೇಳಿ. ಶ್ವಾಸಪೀಠ ಬಿಡದಿದ್ರೆ ಮುಂದಿನ ತೀರ್ಮಾನ ಕಠಿಣ ಆಗುತ್ತೆ ನೋಡಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಶ್ವಾಸಯೋಗ ಪೀಠ ಬಿಟ್ಟು ಹರಿಹರದ ಪಂಚಮಸಾಲಿ ಪೀಠದಲ್ಲಿ ಇರಬೇಕು. ಪಂಚಮಸಾಲಿ ಹೆಸರಿನಲ್ಲಿ ಶ್ವಾಸಪೀಠವನ್ನ ಮಾತ್ರ ಉದ್ಧಾರ ಮಾಡಲಾಗ್ತಾ ಇದೆ ಅನ್ನೋದು ಒಂದು ಆರೋಪ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಏನ್ ನಡೀತಾ ಇದೆ ಇಲ್ಲಿ? ಒಂದ್ ಕಡೆ ತಾರಕಕ್ಕೇರಿದೆ ಈ ವಿಚಾರ ಅನ್ನೋದು ಗೊತ್ತಾಗ್ತಾ ಇದೆ, ಬಟ್ ವಚನಾನಂದ ಶ್ರೀಗಳು ಇದ್ರ ಬಗ್ಗೆ ಯಾಕೆ ರಿಯಾಕ್ಟ್ ಮಾಡ್ತಾ ಇಲ್ಲ, ಅಥವಾ ಅವ್ರ ಲೆಕ್ಕ ಕೇಳಿದರೆ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ ಅಂತ? ರಾಮ್, ಏನಂತಂದ್ರೆ ಈ ಒಂದು ಪಂಚಮಸಾಲಿ ಪೀಠದಲ್ಲಿ ಇದೊಂದು ಕಳೆದ 2018ರಿಂದ ಕೂಡ ಈ ಒಂದು ವಿಚಾರ ಸಂಬಂಧಪಟ್ಟಂತೆ ಒಂದು ಗಲಾಟೆ ನಡೆಸ್ತಕ್ಕಂಥದ್ದು. ಅಂದ್ರೆ 2018ರ ಹಿಂದೆ ಸಿದ್ಧಲಿಂಗ ಸ್ವಾಮಿ ಅಂತ ಏನಿದ್ರು, ಆ ಸಂದರ್ಭದಲ್ಲಿ ಅವರು ಕೂಡ ಲೆಕ್ಕ ಕೇಳಿದ್ದಕ್ಕೆ ಆ ಹಿಂದಿನ ಧರ್ಮದರ್ಶಿ ಆಗಿರ್ತಕ್ಕಂತಹ ಬಿಸಿ ಉಮಾಪತಿ, ಬಾವಿ ಬೆಟ್ಟಪ್ಪ, ಚಂದ್ರಶೇಖರ್ ಪೂಜಾರ್ ಅವರು
ಅವ್ರನ್ನ ಅಂದ್ರೆ ಪೀಠದಿಂದ ಅವ್ರನ್ನ ಹೊರಹಾಕಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಬಂದಿರ್ತಕ್ಕಂಥದ್ದೇ ವಚನಾನಂದ ಸ್ವಾಮೀಜಿಗಳು. ವಚನಾನಂದ ಸ್ವಾಮೀಜಿ ಅಲ್ಲಿದ್ದ ಇಲ್ಲಿವರೆಗೂ ಕೂಡ ಅಂದ್ರೆ 2026 ತನಕನೂ ಕೂಡ 8 ವರ್ಷಗಳ ಕಾಲ ಅವರು ಪೀಠದಲ್ಲಿ ಇರ್ತಾರೆ. ಈ ಸಂದರ್ಭದಲ್ಲಿ ಟ್ರಸ್ಟ್ಗಳು ಬದಲಾಗ್ತಾ ಹೋಗ್ತಾರೆ. ಅಂದ್ರೆ ಈ ಹಿಂದೆ ಇರ್ತಕ್ಕಂತಹ ಧರ್ಮದರ್ಶಿ ಹೇಳಿದ್ರೆ BC ಉಮಾಪತಿ ಅವರು ಕೂಡ ಟ್ರಸ್ಟ್ ಆಗಿರ್ತಕ್ಕಂಥ. ಅದಾದ ನಂತರದಲ್ಲಿ ಹೊಸದಾಗಿ ಬಂದಂತವರು ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಹೊನ್ನಾಳಿ ಬಾಬಣ್ಣ ಸೇರಿದಂತೆ ಹಲವು ಸಮಾಜದ ಮುಖಂಡರು ಬರ್ತಾರೆ. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಮತ್ತೆ ಹೊನ್ನಾಳಿ ಬಾಬಣ್ಣ ಅವರು ಕೇಳ್ತಕ್ಕಂಥದ್ರೆ ಇಂದಿನ ಟ್ರಸ್ಟಿಗಳು ಏನಿದ್ದಾರೆ ಅಂದ್ರೆ BC ಉಮಾಪತಿ ಆಗಿರ್ಬೋದು, ಬಾವಿ ಬೆಟ್ಟಪ್ಪ ಆಗಿರ್ಬೋದು, ಅವ್ರನ್ನ ಕೇಳುವಂತಂದ್ರೆ 2008ರಿಂದ ಇಲ್ಲಿಯವರೆಗೆ ಮಠಕ್ಕೆ ಬಂದಂತಹ ಅನುದಾನಗಳು, ಸರ್ಕಾರದ ಬಂದಂತಹ ಅನುದಾನ ಮತ್ತು ಭಕ್ತರು ಕೊಟ್ಟಂತಹ ದೇಣಿಗೆ ಹಣದ ಬಗ್ಗೆ ನಮಗೆ ಲೆಕ್ಕ ಕೊಡಿ ಅನ್ನುವಂತ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಇದು ಪ್ರಸ್ತಾಪ ಮಾಡಿದ ತಕ್ಷಣಕ್ಕೆ BC ಉಮಾಪತಿ ಮತ್ತೆ ಅವರು ಏನು ಸಂಗಡಿಗರು ಏನಿದ್ದಾರೆ ಅವರೆಲ್ಲ ಹೇಳ್ತಕ್ಕಂಥದ್ದು ಏನಂತಂದ್ರೆ ವಚನಾನಂದ ಸ್ವಾಮೀಜಿ ಅವರು ಪಂಚಮಸಾಲಿ ಪೀಠಕ್ಕೆ ಗುರುಗಳಾಗಿರ್ತಕ್ಕಂಥದ್ದು. ಆದ್ರೆ ಅವರು ಶ್ವಾಸಪೀಠವನ್ನ ಹೊಂದಿದ್ದಾರೆ. ಆ ಒಂದು ಪೀಠದಲ್ಲೂ ಕೂಡ ಅವರು ಕೂತ್ಕೊಂಡು ತಮ್ಮ ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಬದಲಾಗಿ ಪಂಚಮಸಾಲಿ ಪೀಠವನ್ನ ಉದ್ಧಾರ ಮಾಡಬೇಕಂದ್ರೆ ಅವ್ರು ಶ್ವಾಸಪೀಠವನ್ನ ಬಿಡಬೇಕು. ಹಾಗಾಗಿ ಮೊದಲು ಆ ಶ್ವಾಸಪೀಠವನ್ನ ಬಿಡಿ. ಅದಾದ ನಂತರದಲ್ಲಿ ಈ ಮುಂಚಿತವಾಗಿ ಕೂಡ ಎಲ್ಲಾ ಟ್ರಸ್ಟ್ಗಳು ಕೂಡ ನಾವು ಲೆಕ್ಕವನ್ನ ಕೊಟ್ಟಿದ್ವಿ, ನೀವು ನೇರವಾಗಿ ಮಾತುಕತೆಗೆ ಬಂದ್ರೆ ಮಾತ್ರ ನಾವು ಲೆಕ್ಕವನ್ನ ಕೊಡ್ತೀವಿ ಅನ್ನುವಂತ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಅದಾದ ನಂತರದಲ್ಲಿ ಹಾಲಿ ಟ್ರಸ್ಟ್ಗಳಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್, ಬಾಬಣ್ಣ ಮತ್ತೆ ವಚನಾನಂದ ಸ್ವಾಮೀಜಿಯವರ ಭಕ್ತ ಗಣ ಏನಿದೆ ನಮ್ಗೆ ಲೆಕ್ಕ ಕೊಡಿ ಅನ್ನುವಂತ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡ್ತಾರೆ. ಅಂದ್ರೆ ಇಲ್ಲಿದ್ದ ಸುಮಾರು ಒಂದು 20-30 ಕೋಟಿ ಹಣ ಸಂದಾಯವಾಗಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಸರಿಯಾದ ಲೆಕ್ಕಪತ್ರವನ್ನ ನೀವು ಇಟ್ಟಿಲ್ಲ, ಹಾಗಾಗಿ ನಮ್ಗೆ ಲೆಕ್ಕ ಕೊಡಬೇಕು. ಅದಾದ ನಂತರದಲ್ಲಿ ನಾವು ಶ್ವಾಸಪೀಠನೋ ಅಥವಾ ಪಂಚಮಸಾಲಿ ಪೀಠನೋ ಅನ್ನುವಂಥ ವಿಚಾರ ಸಂಬಂಧಪಟ್ಟಾಗಿ ನಾವು ಮಾತಾಡ್ತೀವಿ. ಇನ್ನೊಂದು ವಿಚಾರ ಏನಂತಂದ್ರೆ ವಚನಾನಂದ ಸ್ವಾಮೀಜಿ ಅವರು ಹೇಳ್ತಕ್ಕಂಥದ್ದು, ಇಲ್ಲಿಯವರೆಗೆ ಪಂಚಮಸಾಲಿ ಪೀಠದಿಂದ ಒಂದೇ ಒಂದು ರೂಪಾಯಿಯನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿಲ್ಲ. ಈ ಸಂಬಂಧಪಟ್ಟಂತೆ ಬ್ಯಾಂಕ್ ಡೀಟೇಲ್ಸ್ ನನ್ನ ಬಳಿ ಇದೆ. ಬದಲಾಗಿ ಶ್ವಾಸಪೀಠದಿಂದ ಏನು ಹಣವನ್ನು ಬೇಕಾದ್ರೆ ಈ ಪಂಚಮಸಾಲಿ ಪೀಠಕ್ಕೆ ನಾನು ಕೊಟ್ಟಿದ್ದೇನೆ. ಆದ್ರೆ ಇಲ್ಲಿಯ ಒಂದೇ ಒಂದು ರೂಪಾಯಿಯನ್ನು ಕೂಡ ದುರ್ಬಳಕೆ ಮಾಡಿಕೊಂಡಿಲ್ಲ. ಆದ್ರೆ ನೀವು ನಮಗೆ ಸರಿಯಾದವನ್ನ ಲೆಕ್ಕ ಕೊಟ್ಟಿದ್ದೇ ಆದ್ರೆ ನಾನು ಮುಂದಿನ ನಡೆ ಏನು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ ಅನ್ನುವಂತ ಮಾತನ್ನು ಕೂಡ ಅಂದ್ರೆ ವಚನಾನಂದ ಸ್ವಾಮೀಜಿ ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಆಗಿರೋದು, ಹೊನ್ನಾಳಿ ಬಾಬಣ್ಣ ಅವರು ತಿಳಿಸ್ತಕ್ಕಂಥದ್ದು. ಅಂದ್ರೆ ಕಳೆದ ದಿನವಷ್ಟೇ ಈ ಸಂಬಂಧಪಟ್ಟಂತೆ ಲೆಕ್ಕ ಕೊಡಿ ಅನ್ನುವಂತ ಒಂದು ಅಭಿಯಾನವನ್ನು ಆರಂಭ ಮಾಡಿದ್ದು. ಅದಾದ ನಂತರದಲ್ಲಿ ಸ್ಥಳಕ್ಕೆ ಹಿಂದಿನ ಟ್ರಸ್ಟ್ಗಳು ಯಾರು ಕೂಡ ಬರದೇ ಇರುವ ಹಿನ್ನೆಲೆಯಲ್ಲಿ ಇದನ್ನ 3 ದಿನಗಳವರೆಗೆ ಗಡುವನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ BC ಉಮಾಪತಿ ಆಗಿರ್ಬೋದು ಅಥವಾ ಬಾವಿ ಬೆಟ್ಟಪ್ಪ ಆಗಿರ್ಬೋದು, ಚಂದ್ರಶೇಖರ್ ಪೂಜಾರ್ ಆಗಿರ್ಬೋದು, ಇನ್ನು ಹಲವು ಮುಖಂಡರಿಗೆ 3 ದಿನಗಳ ಗಡುವನ್ನು ಕೊಟ್ಟಿರ್ತಕ್ಕಂಥದ್ದು. ಈ 3 ದಿನದ ಗಡುವಿನಲ್ಲಿ ನೀವು ಬರದೇ ಹೋಗಿದ್ದಲ್ಲಿ ನಾವು ನಿಮ್ಮ ಮನೆ ಮುಂದೆ ಬಂದು ಕೂತು ಪ್ರತಿಭಟನೆ ಮಾಡ್ತೀವಿ ಅನ್ನುವಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.